ಆಮೇಲೆ ನನಗೊಂದು ವೃಂದಾವನ ಆಗಬೇಕು ಅಂದ್ರಂತೆ ರಾಯರು. ವೃಂದಾವನ ಆಗಬೇಕು ಅಂದಾಗ ಶಿಷ್ಯರೆಲ್ಲ ಸೇರಿ ಒಂದು ವೃಂದಾವನ ಮಾಡಿಸ್ಬಿಟ್ರಂತೆ. ಆಗ ರಾಯರು ಕೇಳಿದ್ರು, ನಾನು ವೃಂದಾವನ ಮಾಡಬೇಕು ಅಂತ ಹೇಳಿದ್ದೆ, ಇದೇ ಕಲ್ಲಲ್ಲಿ ಮಾಡ್ಬೇಕಂತ ಹೇಳಿದ್ನ ಅಂದ್ರಂತೆ. ಅದಕ್ಕೆ ಮತ್ತೆ ಏನ್ ಮಾಡ್ಬೇಕು ಸ್ವಾಮಿ? ಇಲ್ಲ, ಇನ್ನೊಂದು ರಾಮದೇವ್ರ ಕೂತ ಕಲ್ಲಿದೆ, ಅದೇ ಕಲ್ಲಿಂದ ಆಗಬೇಕು ಅಂತ ಮಂತ್ರಾಲಯದ ಹತ್ತಿರ ಇರುವಂತ ಮಾಧವಾರಂ ಕ್ಷೇತ್ರದಲ್ಲಿ ಇದ್ದ ಕಲ್ಲನ್ನು ತರಿಸಿ ಅದರಿಂದ ವೃಂದಾವನ ಮಾಡ್ತಿದ್ರು. ಅಲ್ಲ, ಮತ್ತೆ ಒಂದು ವೃಂದಾವನ ಮೊದಲೇ ರೆಡಿ ಆಗಿದೆಯಲ್ಲ, ಅದನ್ನೇನ್ ಮಾಡಬೇಕು? ನನ್ನಿಂದ ಮುಂದೆ ವಾದೀಂದ್ರ ತೀರ್ಥರು ಅಂತ ಬರ್ತಾರೆ, ಆ ವಾದೀಂದ್ರ ತೀರ್ಥರಿಗೆ ಈ ವೃಂದಾವನವನ್ನ ಮಾಡಿ. ಅಷ್ಟೇ ಅಲ್ಲ, ಆ ವೃಂದಾವನ ಎನ್ನುವುದು ನನ್ನ ಪಕ್ಕದಲ್ಲೇ ಇರಬೇಕು ಅಂದ್ರಂತೆ ರಾಯರು. ನನ್ನ ಪಕ್ಕದಲ್ಲೇ ಯಾಕಿರಬೇಕು ಅಂದ್ರೆ ಬಹಳ ಜನರಿಗೆ ಗೊತ್ತಿಲ್ಲ. ನಾವು ಪ್ರದಕ್ಷಿಣೆ ಮಾಡುವಾಗ ರಾಯರಲ್ಲಿ ಮಂತ್ರಾಲಯದಲ್ಲಿ ರಾಯರ ಜೊತೆಗೇನೆ ವಾದೀಂದ್ರರಿಗೂ ಮಾಡ್ತೀವಿ. ನಾವು ಯಾಕೆ ಮಾಡ್ತೇವೆ ಅಂದ್ರೆ ರಾಯರು ಹೇಳಿದ್ದಾರಂತೆ, ಯಾರ್ಯಾರು ರಾಯರ ಸೇವೆ ಅಂತ ಮಾಡ್ಲಿಕ್ಕೆ ಹೋಗ್ತಾರೋ ಅವರೆಲ್ಲರ ಸೇವೆಯನ್ನ ನೋಡ್ಕೊಳ್ಳೋ ವ್ಯವಸ್ಥೆ ವಾದೀಂದ್ರ ತೀರ್ಥರದಂತೆ. ಅದನ್ನ ನೋಡ್ಕೊಳ್ತಾರಂತವ್ರು, ಯಾವಾಗ್ಲೂ ನೋಡ್ತಿರ್ತಾರೆ. ಅದಕ್ಕೆ ಹೇಳಿದ್ರಂತೆ, ಎಲ್ಲಾ ಸೇವೆ ಆದ ನಂತರ ವಾದೀಂದ್ರ ತೀರ್ಥರಿಗೆ ಒಪ್ಪಿಸಿ ಹೋಗ್ಬೇಕಂತೆ. ವಾದೀಂದ್ರ ತೀರ್ಥರಿಗೆ ಒಪ್ಪಿಸ್ಬೇಕಂತೆ, ಸ್ವಾಮಿ ನಾನು ಇಷ್ಟು ಸೇವೆ ಮಾಡಿದ್ದೇನೆ, ರಾಯರಿಗೆ ತಿಳಿಸಿಬಿಡಿ, ನನಗೆ ಅನುಗ್ರಹ ಮಾಡ್ಲಿಕ್ಕೆ ಹೇಳ್ರಿ ಅನ್ನಬೇಕಂತೆ. ಹೀಗೆ ವಾದೀಂದ್ರ ತೀರ್ಥರು ಈ ರೀತಿ ಅನುಗ್ರಹ ಮಾಡ್ತಾರೆ. ಎಷ್ಟು ಅನುಗ್ರಹ ಅಂದ್ರೆ ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ, ದೇವಲೋಕಕ್ಕೆ ಆಗಬೇಕಾದ್ರೆ ಒಂದೇ ಕಲ್ಪವೃಕ್ಷ, ದೇವಲೋಕಕ್ಕಿರುವ ಕಲ್ಪವೃಕ್ಷ ಒಂದು, ಆದ್ರೆ ಭೂಲೋಕಕ್ಕಿರುವಂತಹ ಕಲ್ಪವೃಕ್ಷ ಎರಡು ಕಲ್ಪವೃಕ್ಷ ಇದೆ ಅಂತ. ಯಾವುದು ಅಂದ್ರೆ ರಾಯರ ಎರಡು ಪಾದಗಳೇ ಎರಡು ಕಲ್ಪವೃಕ್ಷ ಅಂತ ಹೇಳ್ತಾರೆ. ಕಲನ ಕಲ್ಪಪಾದಪವು ಅಂತ, ಎರಡು ಪಾದಗಳೇ ಎರಡು ಕಲ್ಪ